ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಇವತ್ತು ನಾವು ಪ್ರೆಗ್ನೆನ್ಸಿ ವೇಟ್ ರಿಡಕ್ಷನ್ ಬಗ್ಗೆ ಮಾತಾಡೋಣ. ಎಷ್ಟೋ ಜನ ಹೇಳ್ತಾರೆ ನನ್ನ ವೇಟ್ ಇನ್ಕ್ರೀಸ್ ಆಗಿದೆ, ಡೆಲಿವರಿ ಆದ ಮೇಲೆ ಇಲ್ಲಿವರೆಗೂ ಹಾಗೆ ಇರ್ತಾನೆ ಇದೆ, ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಬರ್ತಾರೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಆದ ಮೇಲೆ ಇನ್ನು ವೇಟ್ ಜಾಸ್ತಿ ಆಗಿರುತ್ತೆ, ಅದನ್ನು ನಾವು ಹೇಗೆ ರೆಡ್ಯೂಸ್ ಮಾಡ್ಕೋಬೇಕು, ಏನೇನನ್ನು ನಾವು ಗಮನದಲ್ಲಿ ಇಟ್ಕೋಬೇಕು, ದ್ಯಾಟ್ ವಿ ವಿಲ್ ಟಾಕ್ ಟುಡೇ. First, so pregnancy is a natural phenomena where all the most of the women will gain the weight. And ಯಾರು ತುಂಬ ಅಲರ್ಟ್ ಆಗಿರ್ತಾರೆ, ಯಾರು ತುಂಬ ಹೆಲ್ತ್ ಕಾನ್ಷಿಯಸ್ ಇರ್ತಾರೆ, ಅವರು ಈಸಿಲಿ ವೇಟ್ ರೆಡ್ಯೂಸ್ ಮಾಡ್ತಾ ಬರ್ತಾರೆ. ಪ್ರೆಗ್ನೆನ್ಸಿ ವೇಟು ಹಾಗೆ ಮುಂದುವರಿಬಾರ್ದು ಅಂತ ಅಂದರೆ ಕೆಲವೊಂದು ಪಾಯಿಂಟ್ಸನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ಫಸ್ಟ್ ಪಾಯಿಂಟ್, ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಪ್ರೆಗ್ನೆನ್ಸಿಲಿ ಏನಾಗುತ್ತೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಬ್ಡೋಮಿನಲ್ ಮಸಲ್ಸ್ ಸ್ಟ್ರೆಚ್ ಆಗಿರುತ್ತೆ. ಸೊ ಅಬ್ಡೋಮಿನಲ್ ಮಸಲ್ಸ್ ಸ್ಟ್ರೆಚ್ ಆದಮೇಲೆ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಅಬ್ಡೋಮಿನಲ್ ಮಸಲ್ಸ್ ಶ್ರಿಂಕ್ ಆಗಿ ಮಸಲ್ಸ್ ಎಲ್ಲ ಸ್ಮೂತ್ ಆಗಿ ಮಸಲ್ಸ್ ಲೂಸನ್ ಆಗಿಬಿಡುತ್ತೆ. ಫುಡ್ ಸ್ಟೋರಿಂಗ್ ತುಂಬ ಈಸಿ ಆಗಿಬಿಡುತ್ತೆ ಆ ಜಾಗದಲ್ಲಿ. ಸೊ ಅದಕ್ಕೆ ಟಮ್ಮಿ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಇಮಿಡಿಯೇಟ್ಲಿ ಆಫ್ಟರ್ ಯುವರ್ ಡೆಲಿವರಿ ನೀವು ಏನು ಮಾಡಬೇಕು, ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಮಗೆ ಸಪೋರ್ಟ್ ಸಿಸ್ಟಮ್ ಇರುತ್ತೆ, ಅಬ್ಡೋಮಿನಲ್ ಸಪೋರ್ಟ್ ಸಿಸ್ಟಮ್ ಇರುತ್ತೆ. ಸೊ ಇಮಿಡಿಯೇಟ್ಲಿ ವೆನ್ ದ ಬೇಬಿ ವಿಲ್ ಕಮ್ ಔಟ್, ಬೇಬಿ ಹೊರಗಡೆ ಬಂದ ಮೇಲೆ ಅಬ್ಡೋಮಿನಲ್ ಸಪೋರ್ಟ್ ಹೋಗ್ಬಿಟ್ಟು ಬ್ಯಾಕ್ ಮೇಲೆ ತುಂಬ ಸ್ಟ್ರೈನ್ ಆಗಿಬಿಡುತ್ತೆ. ಸೊ ವಿ ಶುಡ್ ಟೈ ದ ಕ್ಲಾತ್, ಎನಿ ಕಾಟನ್ ಕ್ಲಾತ್ ಇದೆ ಅಂತಲ್ಲ, ಸ್ಯಾರಿನ ನೀವು ಕಟ್ ಮಾಡಿಬಿಟ್ಟು ಕೂಡ ಅದನ್ನು ಗುಡ್ ಕಾಟನ್ ಸ್ಯಾರಿ, ಗುಡ್ ಕಾಟನ್ ಕ್ಲಾತನ್ನು ನೀವು ಅಬ್ಡೋಮಿನ್ಗೆ ಟೈಟಾಗಿ ಟೈ ಮಾಡಿ. ತುಂಬ ಟೈಟಾಗಿ ಮಾಡಿ ಅಂತ ಹೇಳಲ್ಲ. ಸೊ ಅಬ್ಡೋಮಿನ್ ಆ್ಯಂಡ್ ದ ಬ್ಯಾಕ್ ಇಟ್ ಶುಡ್ ಬಿ ಟೈಟನ್ ವಿತ್ ದ ಗುಡ್ ಕಾಟನ್ ಕ್ಲೀನ್ ಕ್ಲಾತ್ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಫಸ್ಟ್ ನೀವು ನೋಡ್ಕೊಳ್ಳಿ, ಇಫ್ ದರ್ ಈಸ್ ಅ ಡೆಲಿವರಿ ಈಸ್ ಅ ನಾರ್ಮಲ್ ಡೆಲಿವರಿ ಆರ್ ಸೆಕ್ಷನ್ ಡೆಲಿವರಿ. ನಾರ್ಮಲ್ ಡೆಲಿವರಿ ಇದ್ದಾಗ ಇಮಿಡಿಯೇಟ್ಲಿ ಆಫ್ಟರ್ 20 days ನೀವು ಮೂಮೆಂಟ್ಸು, ಎಕ್ಸಸೈಸಸ್ಸು, ವಾಕಿಂಗನ್ನು ಶುರು ಮಾಡಬಹುದು. ಆರ್ ಇಫ್ ಯು ಕಾಂಟ್ ದೆನ್ ಆಫ್ಟರ್ 1 month ಯು ಕ್ಯಾನ್ ಸ್ಟಾರ್ಟ್. ಸೆಕ್ಷನ್ ಡೆಲಿವರಿ ಇದ್ದಾಗ ಸ್ಟಿಚಸ್ ಎಲ್ಲ ಆ ಭಾಗದಲ್ಲಿ ಹೀಲ್ ಆಗಬೇಕು, ಅಲ್ಲಿವರೆಗೂ ವೇಟ್ ಮಾಡಿಬಿಟ್ಟು ಆಫ್ಟರ್ ಅರೌಂಡ್ 2.5 to 3 months ನೀವು ಇದನ್ನು ಎಕ್ಸಸೈಸನ್ನು ಶುರು ಮಾಡಬಹುದು. ಸೊ ಯೋಗ ಈಸ್ ದ ಪ್ರೂವನ್ ಸೈನ್ಸ್. ವೆನೆವರ್ ಯು ಸ್ಟಾರ್ಟ್ ದ ಯೋಗ or asana or walking or stretching of your muscles after delivery to reduce your tummy or the whole body weight under yoga instructor only you should do. Yoga is a systematic way. ನಾನು ವಿಡಿಯೋದಲ್ಲಿ ನೋಡ್ಕೊಂಡು ಮಾಡ್ತೀನಿ, ನಾನು ಮತ್ತೊಂದು ಟಿವಿಲಿ ನೋಡ್ಕೊಂಡು ಮಾಡ್ತೀನಿ, ಅದೆಲ್ಲ ದಿಸ್ ಇಸ್ ನಾಟ್ ಅ ಸಿಸ್ಟಮ್ಯಾಟಿಕ್ ವೇ. ಯಾವ ಥರ ಸ್ಟ್ರೆಚ್ ಮಾಡಬೇಕು, ಎಷ್ಟು ಸೆಕೆಂಡ್ಸನ್ನು ಆ ಸ್ಟ್ರೆಚಲ್ಲಿ ಇರಬೇಕು, ದಟ್ಸ್ ಆಲ್ ಆರ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ಪ್ರೆಗ್ನೆನ್ಸಿ ಒಂದು ಥಿಂಗು ಕ್ಲಾತನ್ನು ಟೈ ಮಾಡಿ, ಸೆಕೆಂಡ್ ಥಿಂಗ್ ಹೇಳಿದೆ ನಾನು ಎಕ್ಸಸೈಸನ್ನು ಯಾವ ಟೈಮಲ್ಲಿ ಶುರು ಮಾಡಬೇಕು. ಥರ್ಡ್, ವಾಟ್ ಎವರ್ ಯು ಆರ್ ಈಟಿಂಗ್, ಯು ಫಸ್ಟ್ ಚೆಕ್ ದ್ಯಾಟ್ ವೆದರ್ ಇಟ್ ಈಸ್ ಹೆಲ್ದಿ ಟು ಯು ಆ್ಯಂಡ್ ಟು ಯುವರ್ ಬೇಬಿ ಆಲ್ಸೋ. ಡ್ಯೂರಿಂಗ್ ಲ್ಯಾಕ್ಟೇಷನ್ ಪೀರಿಯಡಲ್ಲಿ ನೀವು ಎಲ್ಲ ತಿಂತೀರಾ. ಸೊ ಆಲ್ ಹೆಲ್ದಿ ಥಿಂಗ್ಸ್ ಯು ಕ್ಯಾನ್ ಈಟ್, ನೋ ಇಶ್ಯೂಸ್, ನೋ ರಿಸ್ಟ್ರಿಕ್ಷನ್ಸ್. ಬಟ್ ಏನು ತಿಂತಾ ಇದ್ದೀರಾ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಜಂಕ್ಸು, ರಿಫೈನ್ಡ್ ಶುಗರ್ಸ್ ಆಗಲಿ ಆ್ಯಂಡ್ ಪ್ಯಾಕ್ಡ್ ಫುಡ್ಸ್ ಆಗಲಿ, ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಹೆಲ್ತ್, ಬೇಬೀಸ್ ಹೆಲ್ತ್ ಆಲ್ಸೋ. ಎಷ್ಟೋ ಜನ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ದೇ ಸ್ಟಾರ್ಟ್ ಈಟಿಂಗ್ ಟು ನಾರ್ಮಲ್ ರೂಟೀನ್ ಫುಡ್. ಯು ಕ್ಯಾನ್ ಹ್ಯಾವ್ ಅ ನಾರ್ಮಲ್ ರೂಟೀನ್ ಫುಡ್, ಬಟ್ what you are eating, you be conscious with your diet, and good healthy diet to improve your milk, to improve your lactation, you can eat, that is not an issue. But unnecessary things like bread, biscuits, so processed foods and freezed foods, packed foods, these are all unnecessary things you should avoid for your health also, for baby's health also. When the mother is having bloating, then the baby will also get the bloating. So like this many things are there when which will transfer from mother to the baby. So be conscious with the diet. And after each feeding ಅಂತ ಹೇಳ್ತೀವಿ, each time feeding ಆದಮೇಲೆ movement should be done towards your middle part of the body. ಚೆಸ್ಟ್ ಅಲ್ಲಿ, ಮತ್ತೆ ಶೋಲ್ಡರ್ಸ್ ಅಲ್ಲಿ, ಮತ್ತೆ ಬ್ಯಾಕ್ ಅಲ್ಲಿ ನಾವು ಆಲ್ವೇಸ್
ಮೂಮೆಂಟ್ಸನ್ನು ಮಾಡಬೇಕು ಟು ಪ್ರಿವೆಂಟ್ ದ ಸ್ಯಾಗಿಂಗ್ ಆಫ್ ದ ಬ್ರೆಸ್ಟ್ ಅಂತ ಹೇಳ್ತೀವಿ. ಸೊ ಹೆಲ್ದಿ ಆಗಿರಬೇಕು ಟು ಪ್ರಿವೆಂಟ್ ದ ಸ್ಯಾಗಿಂಗ್ ಆಫ್ ದ ಬ್ರೆಸ್ಟ್ ಆ್ಯಂಡ್ ಆಲ್ಸೋ ಸ್ಟ್ರೆಚಿಂಗ್ ಆಫ್ ಯುವರ್ ಚೆಸ್ಟ್ ಮಸಲ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಮ್ ಮೂಮೆಂಟ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಫೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. Eat easy digestible foods. Eat non-spicy foods. Eat more fresh vegetables. Eat more fruits. And also, after each meal, take a pan leaf. Villiyada elena togoli. Little bit of ajwain, little bit of snuff, little bit of roasted till anta ಹೇಳ್ತೀವಿ. ಸೊ ಆಲ್ ದೀಸ್ ಥಿಂಗ್ಸ್ ಅಂದರೆ ಡೈಜೆಸ್ಟಿವ್ ಥಿಂಗ್ಸನ್ನು ಮಿಕ್ಸ್ ಮಾಡಿ ಇದನ್ನು ಫೋಲ್ಡ್ ಮಾಡಿ ಆ್ಯಸ್ ಅ ಪಾನ್ ಯು ಈಟ್. ದಿಸ್ ಹೆಲ್ಪ್ಸ್ ಇನ್ ಡೈಜೆಸ್ಟಿವ್ ಸಿಸ್ಟಮ್. ಸ್ಟಾರ್ಟ್ ವಾಕಿಂಗ್. ನಾನು ಹೇಳಿದ ಪ್ರಕಾರ ನಾರ್ಮಲ್ ಡೆಲಿವರಿ ಆದವರು ಎಷ್ಟು ಡ್ಯೂರೇಷನ್ ಹೇಳಿದ್ದೀನಿ ಅದು ಆದಮೇಲೆ, ಸೆಕ್ಷನ್ ಡೆಲಿವರಿ ಆದವರು 3rd ಮಂತ್ ಆದಮೇಲೆ ಲಿಟಲ್ ಬಿಟ್ ಆಫ್ ಮೂಮೆಂಟ್ಸ್ ಎಕ್ಸಸೈಸಸ್ ಆ್ಯಂಡ್ ವಾಕಿಂಗನ್ನು ಶುರು ಮಾಡಿ. ಆ್ಯಂಡ್ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಕೂತ್ಕೊಂಡಲ್ಲೇ ಕೂಡ ನೀವು ಲಿಟಲ್ ಬಿಟ್ ಆಫ್ ಜಾಯಿಂಟ್ಸ್ ಲೂಸ್ನಿಂಗ್ ಅಂತ ಹೇಳ್ತೀವಿ, ದ್ಯಾಟ್ ಯು ಶುಡ್ ಸ್ಟಾರ್ಟ್ ಡೂಯಿಂಗ್. ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ನೀವು ಜಾಯಿಂಟ್ಸನ್ನು ಜಾಯಿಂಟ್ಸನ್ನು ಲೂಸ್ ಮಾಡಿಕೊಂಡು ಹೋಗಬೇಕು. ರೂಮಲ್ಲೇ ನೀವು ಸ್ವಲ್ಪ ತಿರುಗಾಡಿದ್ರೂ ದಿಸ್ ಇಸ್ ಆಲ್ಸೋ ಗುಡ್ ಫಾರ್ ಯುವರ್ ಹೆಲ್ತ್ ಅಂತ ಹೇಳ್ತೀವಿ. ಆಫ್ಟರ್ ಈಚ್ ಮೀಲ್ ವಾಕ್. Before meal also you walk, and after meal also you walk. That is very important. Next, fix the eating time ಅಂತ ಹೇಳ್ತೀವಿ. And next is each meal ಅಲ್ಲಿ ghee should be included. That is very important after your delivery ಅಂತ ಹೇಳ್ತೀವಿ. For baby's health also, for mother's health also. ಇವತ್ತಿಗೆ ಎಷ್ಟು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.